ಮಹಿಳೆಯರು ಸಹಜವಾಗಿಯೇ ಪುರುಷರಿಗಿಂತ ಹೆಚ್ಚು ದೈನಂದಿನ ಕೆಲಸಗಳನ್ನು ನಿಭಾಯಿಸ್ತಾರೆ. ಆದ್ದರಿಂದ ಶಕ್ತಿಯುತ ಹಾಗೂ ಆರೋಗ್ಯವಾಗಿರಲು ಮಹಿಳೆಯರು ತಮ್ಮ ಆಹಾರದಲ್ಲಿ ಯಾವ ಜೀವಸತ್ವಗಳನ್ನು ಅಂದರೆ ವಿಟಮಿನ್ ಸೇರಿಸಿಕೊಳ್ಬೇಕು ಅನ್ನೋದನ್ನು ತಿಳಿದುಕೊಂಡಿರಬೇಕು. ಆ ಕುರಿತ ಬಹುಮುಖ್ಯ ವಿಚಾರಗಳು ಇಲ್ಲಿವೆ. ಮಹಿಳೆಯರು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಪೌಷ್ಟಿಕ ಆಹಾರಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸೋದು ಬಹಳ ಮುಖ್ಯ. ಇದರಿಂದ ನೀವು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಆರೋಗ್ಯವಾಗಿರ್ತೀರಿ. ಆರೋಗ್ಯಕರ ಆಹಾರವನ್ನು ಸೇವಿಸೋದರ ಜೊತೆಗೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಕೆಲವು ಜೀವಸತ್ವಗಳನ್ನು ತೆಗೆದುಕೊಳ್ಳೋದು ಮುಖ್ಯವಾಗಿದೆ. ಇದು ನಿಮ್ಮ ಮೂಳೆಗಳು, ಚರ್ಮ, ಕೂದಲು ಮತ್ತು ಕಣ್ಣುಗಳನ್ನು ಆರೋಗ್ಯಕರವಾಗಿರಿಸುತ್ತೆ. ಮಹಿಳೆಯರು ತಮ್ಮ ಆಹಾರದಲ್ಲಿ ಯಾವ ಜೀವಸತ್ವಗಳನ್ನು ಸೇರಿಸಬೇಕು ಎಂಬುದನ್ನು ನಾವೀಗ ತಿಳಿಯೋಣ. ಮೊದಲಿಗೆ ವಿಟಮಿನ್ ಡಿ. ವಿಟಮಿನ್ ಡಿ ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಮತ್ತು ಕ್ಯಾಲ್ಸಿಯಂ ಒದಗಿಸುತ್ತೆ. ಋತುಬಂಧದ ಸಮಯದಲ್ಲಿ, ವಿಶೇಷವಾಗಿ ಋತುಬಂಧದ ನಂತರ ಹಾರ್ಮೋನುಗಳ ಬದಲಾವಣೆಯಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ. ಇದು ಮಹಿಳೆಯರಲ್ಲಿ ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಹೆಚ್ಚಿಸುತ್ತೆ. ವಿಟಮಿನ್ ಡಿ ಕೊರತೆಯಿಂದಾಗಿ ಮೂಳೆಗಳು ದುರ್ಬಲಗೊಳ್ಳುತ್ತವೆ. ಆದ್ದರಿಂದ ಮಹಿಳೆಯರು ಸೂರ್ಯನ ಬೆಳಕು ಮತ್ತು ಮೀನಿನ ಎಣ್ಣೆಯಿಂದ ವಿಟಮಿನ್ ಡಿ ಪಡೆಯೋದು ಉತ್ತಮ. ಕ್ಯಾಲ್ಸಿಯಂ. ಮಹಿಳೆಯರಿಗೆ ಕ್ಯಾಲ್ಸಿಯಂ ಬಹಳ ಮುಖ್ಯ. ಕ್ಯಾಲ್ಸಿಯಂ ಮೂಳೆಯ ಬಲವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ, ವಿಶೇಷವಾಗಿ ಗರ್ಭಾವಸ್ಥೆಯಲ್ಲಿ ಮತ್ತು ಋತುಬಂಧ ಸಮಯದಲ್ಲಿ. ಅಲ್ಲದೆ ಇದು ಆಸ್ಟಿಯೋಪೊರೋಸಿಸ್ನಂತಹ ಕಾಯಿಲೆಗಳನ್ನು ತಡೆಯುತ್ತೆ. ಗರ್ಭಾವಸ್ಥೆಯಲ್ಲಿ ಭ್ರೂಣದ ಮೂಳೆ ಬೆಳವಣಿಗೆಗೆ ಕ್ಯಾಲ್ಸಿಯಂ ಸಹ ಮುಖ್ಯವಾಗಿದೆ. ಋತುಬಂಧದ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಮೂಳೆಗಳನ್ನು ದುರ್ಬಲಗೊಳಿಸುತ್ತವೆ. ನಂತರ ಸರಿಯಾದ ಪ್ರಮಾಣದ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಳ್ಳುವ ಮೂಲಕ ಇದನ್ನ ತಡೆಯಬಹುದು. ಮಹಿಳೆಯರು ಕ್ಯಾಲ್ಸಿಯಂ ಅಗತ್ಯವಿದ್ರೆ ಹಾಲು, ಮೊಸರು, ಚೀಸ್ ಮತ್ತು ಹಸಿರು ಎಲೆಗಳ ತರಕಾರಿಗಳನ್ನು ತೆಗೆದುಕೊಳ್ಳಬಹುದು. ಈ ಆಹಾರಗಳನ್ನು ಸೇವಿಸೋದ್ರಿಂದ ಕ್ಯಾಲ್ಸಿಯಂ ಕೊರತೆಯನ್ನ ಗುಣಪಡಿಸಬಹುದು. ಕಬ್ಬಿಣಾಂಶ. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಭಾರೀ ರಕ್ತಸ್ರಾವವನ್ನು ಅನುಭವಿಸುತ್ತಾರೆ. ಇದು ಮಹಿಳೆಯರಲ್ಲಿ ಕಬ್ಬಿಣದ ಕೊರತೆಯನ್ನ ಉಂಟು ಮಾಡುತ್ತೆ ಮತ್ತು ರಕ್ತಹೀನತೆಯ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಈ ಕಾರಣದಿಂದಾಗಿ ಮಹಿಳೆಯರು ಆಯಾಸ, ದೌರ್ಬಲ್ಯ ಮತ್ತು ತಲೆ ತಿರುಗುವಿಕೆಯಂತಹ ಸಮಸ್ಯೆಗಳನ್ನ ಅನುಭವಿಸಬಹುದು. ಮಹಿಳೆಯರಲ್ಲಿ ಕಬ್ಬಿಣದ ಅಂಶವನ್ನ ಸರಿಯಾದ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ದೇಹದಲ್ಲಿ ರಕ್ತದ ಪ್ರಮಾಣ ಸರಿಯಾಗಿರುತ್ತೆ ಮತ್ತು ಶಕ್ತಿಯು ಹೆಚ್ಚಾಗುತ್ತೆ. ಮಹಿಳೆಯರಿಗೆ ಕಬ್ಬಿಣಾಂಶ ಬೇಕಿದ್ರೆ ಹಸಿರು ಸೊಪ್ಪು ಮತ್ತು ಬೇಳೆಕಾಳುಗಳನ್ನು ತೆಗೆದುಕೊಳ್ಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.